ಚಿನ್ನ ಮಳೆದು ದೇವಸ್ಥಾನಕ್ಕೆ ಬಂದರೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಆಮೇಲೆ ಹೋಗ್ಬೇಕು ಆ್ಯಕ್ಚುಲಿ. ನಮಸ್ಕಾರ. ಚಿಕ್ಕಲ್ಲೂರು ಹೋಗ್ತಾ ಇದ್ದೀವಿ. ಅಲ್ಲೊಂದು ಫಂಕ್ಷನ್ ಇದೆ. ನಮ್ಮ ಮನೆಯವ್ರ ಫ್ರೆಂಡು ರವಿ ಅಂತ ಇದ್ದಾರೆ, ರವಿ ಅಣ್ಣ. ಅವ್ರ ಮಗಳದು ಕೂದಲು ಕೊಡೋ ಶಾಸ್ತ್ರ ಇತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಬಿಟ್ಟು ನೋಡಿ 10 ಗಂಟೆಗೆಲ್ಲ ಎಷ್ಟು ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಹೋಗ್ತಾ ಟ್ರಾವೆಲ್ ಮಾಡ್ತಾ ಇವತ್ತಿನ ದಿನ ಹೇಗೋಯ್ತು ಅನ್ನೋದನ್ನು ತೋರಿಸ್ತೀನಿ. ಓಕೆ, ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಇವತ್ತು ನಾನು ಮೊದಲೇ ಹೇಳಿದ ಹಾಗೆ ಚಿಕ್ಕಲ್ಲೂರು ಹೋಗ್ತಾ ಇದ್ವಿ. ಸೊ ಇಲ್ಲಿ ಹೈವೇನಲ್ಲಿ ಪಾಕಶಾಲಾ ಅನ್ನೋ ಹೋಟೆಲ್ ಇತ್ತು. ಇಲ್ಲಿ ನಿಲ್ಲಿಸ್ಬಿಟ್ಟು ತಿಂಡಿ ಮಾಡಿಕೊಂಡು ಆಮೇಲೆ ಹೊರಟಿದ್ದು. ನೋಡಿ, ನಾನು ಇಡ್ಲಿ ವಡೆ ಸಾಂಬಾರ್ ಡಿಪ್ ಆರ್ಡರ್ ಮಾಡಿದ್ದೆ. ಸತೀಶ್ ಆಲ್ಸೋ ಇಡ್ಲಿ ತೊಗೊಂಡಿದ್ರು. ಹಾಗೆ ಅಮ್ಮು ಮತ್ತು ಮಿಂಚು ಇಬ್ಬರು ಮಸಾಲೆ ದೋಸೆಗೆ ಕಾಯ್ತಾ ಇದ್ದರು. ಆಮೇಲೆ ಮಹಿ ಬಂದುಬಿಟ್ಟು ಬಿಸಿಬೇಳೆ ಬಾತ್ ಆರ್ಡರ್ ಮಾಡಿದ್ದ. ಸೊ ಇದೆಲ್ಲ ಬಂದಾದಮೇಲೆ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಹೇಳ್ತೀನಿ ಬನ್ನಿ. ಈ ರೀತಿ ಇಡ್ಲಿ ವಡೆ ಸಾಂಬಾರನ್ನ ಡಿಪ್ ಆರ್ಡರ್ ಮಾಡಿ ತುಂಬಾ ಸಖತ್ತಾಗಿರುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು, ಅಲ್ಟಿಮೇಟು. ಯಾಕಂದರೆ ಪಾಕಶಾಲೆ ಅನ್ನೋ ಒಂದು ಹೋಟೆಲಲ್ಲಿ ನಿಜವಾಗ್ಲೂ ಚೆನ್ನಾಗಿತ್ತು, ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು. ಹಾಗೆ ಕಾಸ್ಟ್ಲಿನೂ ಇರುತ್ತೆ ಗುರು. ನಮ್ಮಂಥರೆಲ್ಲ ಜಾಸ್ತಿ ಹೋಗೋದಕ್ಕೆ ಆಗೋದಿಲ್ಲ. ಎಷ್ಟಿರ್ಬೋದು ಇದೆಲ್ಲ ಸೇರಿ ಅರೌಂಡ್ ಒಂದು 565 ಏನೋ ಸಮಥಿಂಗ್ ಆಯಿತು. ಯಾಕಂದರೆ ನಾವು ಬಂದು ಮಿಡಲ್ ಕ್ಲಾಸ್ ಪೀಪಲ್ಸು ಕಮ್ಮಿನೇ ತಿನ್ನೋದು. ಯಾಕಂದರೆ 200 ರೂಪೀಸ್ ಇದ್ದರೆ 5-6 ಜನ ಹೊಟ್ಟೆ ತುಂಬ ತಿಂತೀವಿ. ಬಟ್ ಇಲ್ಲಿಗೆಲ್ಲ ಹೋದರೆ ತುಂಬಾ ಕಾಸ್ಟ್ಲಿ. ಯಾಕಂದರೆ ಹೈವೇ ಅಲ್ವಾ, ಹೋಟೆಲಲ್ಲಿ ಜಾಸ್ತಿ ಇರುತ್ತೆ. ಚಿಕ್ಕಲ್ಲೂರು ರೀಚ್ ಆದ್ವಿ. ತುಂಬ ರಶ್ ಇದೆಪ್ಪ, ಯಾಕಂದರೆ ಇವತ್ತು ಭಾನುವಾರ ಬೇರೆ ಅಲ್ವಾ. ಸೊ ಅದಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ನೋಡಿ, ಹೋಗ್ತಿದ್ದಾರಲ್ಲಿ. ಓಹೋ, ಇಲ್ಲೇ ಇದ್ದಾರೆ ನೋಡ್ರಿ. ನಮಸ್ತೆ ನಮಸ್ತೆ. ಇದು ದೇವಸ್ಥಾನ. ಇವರೆಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸ್. ನೋಡಿ ಎಷ್ಟು ರಶ್ ಇದೆ. ಆ ಕಡೆಯಿಂದ ಹೋಗಿ ಬರ್ಬೇಕು ಆ್ಯಕ್ಚುಲಿ. ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ದೇವಸ್ಥಾನದ ಆವರಣ ಎಷ್ಟು ರಶ್ ಇದೆ. ನಮ್ಮ ಬಾಸಿಲಿದ್ದಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಮೇಲೆ ಈ ರೀತಿ ಅಲ್ಲಿ ಬೊಟ್ಟಿಡ್ತಾ ಇರ್ತಾರೆ. ಸೊ ಹೋಗಿ ಬೊಟ್ಟಿಡ್ಸ್ಕೊಳ್ಳಿ. ಅನಂತರ ನೋಡಿ ಬಸವಣ್ಣನ ಅಲ್ಲೇ ಸಾಕಿದ್ದಾರೆ. ಇದೆಲ್ಲ ಬಂದು ನನಗೆ ಮಹದೇಶ್ವರನ ಬೆಟ್ಟದಲ್ಲಿ ಹೇಗೆ ಫೀಲ್ ಕೊಡ್ತೋ ಅದೇ ರೀತಿ ಫೀಲ್ ಕೊಡ್ತಾಯಿತ್ತು ಈ ದೇವಸ್ಥಾನನೂ ಸಹ. ಆ ಕಡೆ ಎಲ್ಲ ಹೋದರೆ ನಿಮಗೆ ಆಲ್ಮೋಸ್ಟ್ ಹೀಗೆ ಎಲ್ಲ ಇದೇ ರೀತಿ ಫೀಲ್ ಕೊಡುತ್ತೆ. ಅಮ್ಮು ಧ್ಯಾನ ಮಾಡ್ತಾ ಇದ್ದಾರೆ ಕುತ್ಕೊಂಡು. ದೇವಸ್ಥಾನಕ್ಕೆ ಬಂದರೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಆಮೇಲೆ ಹೋಗ್ಬೇಕು ಆ್ಯಕ್ಚುಲಿ. ಸೊ ಅದಕ್ಕೆ ಇಲ್ಲಿ ಕುತ್ಕೊಂಡಿದ್ದೀವಿ. ಇಲ್ಲಿ ಈ ರೀತಿ ಪಡ್ಸಲೆಗಳ ಹಾಕಿದ್ದಾರೆ, ಅಂದರೆ ಕಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಕುತ್ಕೊಂಡು ಅನಂತರ ಸ್ವಲ್ಪ ರೆಸ್ಟ್ ಮಾಡಿ ಆನಂತರ ಹೋಗಬೇಕು. ದೇವಸ್ಥಾನಕ್ಕೆ ಬಂದಿದ್ದು ಪುಣ್ಯ ಸಿಗುತ್ತೆ ಅನ್ನೋದು ಒಂದು. ನೆಕ್ಸ್ಟು ಹೊರಡಬೇಕು ಊಟದ ಹತ್ರ. ಸೊ ಅಲ್ಲಿಗೆ ಹೋಗಿ ವಿಡಿಯೋ ಮಾಡೋಣ. ಇದು ಯಾರ ಸಮಾಧಿ ಅಂತ ಗೊತ್ತಿಲ್ಲ. ಐ ಥಿಂಕ್ ಅಲ್ಲೇ ಇರೋವಂಥ ಗುರುಗಳ ಸಮಾಧಿ ಅಂತ ಅಂದ್ಕೊಳ್ತೀನಿ. ಇಲ್ಲೂ ಪೂಜೆ ನಡೀತಾ ಇತ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ಅನಂತರ ಹೊರಟಿದ್ದೆ ಊಟದ ಹಾಲ್ ಹತ್ರ. ಸೊ ಇಲ್ಲಿ ನಾವು ಹೋಗೋಷ್ಟರಲ್ಲಿ ಎಲ್ಲ ಪೂಜೆ ಎಲ್ಲ ಆಗಿತ್ತು. ಅನಂತರ ಸ್ವಲ್ಪ ಲಾಸ್ಟ್ ಪೂಜೆ ನಡೀತಿತ್ತು. ಇವರು ಬಂದು ರವಿ ಅಂತ ಅಂದ್ಬಿಟ್ಟು. ನಮಸ್ಕಾರ. ಇಲ್ಲಿದ್ದಾಳೆ ಪಾಪು. ಚಿನ್ನ ಮಳೆದು
ರವಿಕುಮಾರ್ ಅಂತ. ಇವರು ಬಂದು ಚಿಕ್ಕ ವಯಸ್ಸಿಂದನೂ ಫ್ರೆಂಡು. ಅರೌಂಡ್ ಇವ್ರಿಗೆಲ್ಲ ಆಲ್ಮೋಸ್ಟ್ ಈಗ 41 ಇಯರ್ಸ್ ಕಂಪ್ಲೀಟ್ ಆಗಿಬಿಟ್ಟಿದೆ, 42 ರನ್ನಿಂಗು. ಅವಾಗ್ಲಿಂದನೂ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಇವ್ರು ಯಾವಾಗ ಸ್ಕೂಲ್ಗೆ ಹೋದ್ರು ಅವಾಗ್ಲಿಂದನೂ ಫ್ರೆಂಡ್ಸು. ಪಾಪು ಬೇರೆ ಅಳ್ತಾ ಇದ್ಲು, ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಬಿಸಿಲಲ್ಲಿ ಮಕ್ಕಳಿಗೆಲ್ಲ ಇರಿಟೇಷನ್ ಆಗ್ತಾ ಇರುತ್ತೆ, ಹಾಗೆ ಪಾಪ ತುಂಬ ದೃಷ್ಟಿ ಸಹ ಆಗಿರುತ್ತೆ. ಸೊ ಅದಕ್ಕೆ ಅವಳನ್ನ ಸುಧಾರಿಸೋದೇ ಒಂದು ದೊಡ್ಡ ಕೆಲಸ ಆಗಿತ್ತು. ಆನಂತರ ನೋಡಿ ಊಟಕ್ಕೆ ಬಂದ್ವಿ. ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು, ಯಾಕಂದರೆ ನಾವು ಬೆಳಗ್ಗೆನೇ ಎದ್ದಿದ್ದು ಅರೌಂಡ್ ಒಂದು 5:30ಗೆಲ್ಲ ಎದ್ದು ರೆಡಿಯಾಗಿದ್ದು. ಬಟ್ ಮನೆಯಿಂದ ಹೊರಟಿದ್ದು 9 ಗಂಟೆ, ಆಮೇಲೆ ತಿಂದಿದ್ದು 10 ಗಂಟೆ. ನಾವು ಊಟ ಕೂತ್ಕೊಳ್ಳೋಷ್ಟರಲ್ಲೇ 3 ಗಂಟೆ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ತುಂಬ ಹೊಟ್ಟೆ ಹಸ್ಕೊಂಡು ಹೋದ್ವಿ. ಅಲ್ಲಿ ಮೊದಲಿಗೆ ಅನ್ನದ ಪಾಯಸ ಹಾಕಿದ್ರು, ಮುದ್ದೆ, ಬೋಟಿ ಗೊಜ್ಜು, ಕಬಾಬು, ಮಟನ್ ಸಾಂಬಾರು, ಹಾಗೆ ತಲೆ ಮಾಂಸ, ಹಾಗೆ ಎಗ್ಗು, ಸಲಾಡ್ಸು ಮತ್ತು ಚಿಕನ್ ಗ್ರೇವಿ, ರೈಸು, ಗೀ ರೈಸು ಇಷ್ಟೆಲ್ಲ ಇತ್ತು. ಸೂಪರಾಗಿತ್ತು ಮಾತ್ರ, ಟೇಸ್ಟ್ ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಆಸ್ ಅಂತಲೇ ಹೇಳ್ಬೋದು. ಅದ್ದೂರಿಯಾಗಂತೂ ಮಾಡಿದರು, ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಒನ್ ಡೇ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಗೀ ರೈಸ್ ಎಲ್ಲ ಸಖತ್ತಾಗಿ ಮಾಡಿದರು, ಅಲ್ಟಿಮೇಟಾಗಿತ್ತು ಟೇಸ್ಟ್ ಎಲ್ಲ. ಏನಪ್ಪ ಫಂಕ್ಷನ್ ಅಂತ ಹೇಳಲೇ ಇಲ್ಲ ಅಲ್ವಾ? ಸ್ಟಾರ್ಟಿಂಗ್ ಹೇಳಿದೆ, ಇದು ಮುಡಿ ಕೊಡೋ ಶಾಸ್ತ್ರ. ಮಗುಗೆ 9 ತಿಂಗಳು ಕಂಪ್ಲೀಟ್ ಆಗಿದ ತಕ್ಷಣ ಕೊಟ್ಟರು. ಈ ಶಾಸ್ತ್ರನ ಅದ್ದೂರಿಯಾಗಿ ಮಾಡಿದರು. ಸೊ ನಾವೆಲ್ಲರೂ ಊಟ ಎಲ್ಲ ಆದಮೇಲೆ ಮನೆ ಕಡೆ ಮತ್ತೆ ಹೊರಟ್ವಿ, ಯಾಕಂದರೆ ಲೇಟ್ ಆಗಿಬಿಟ್ರೆ ಕಷ್ಟ ಆಗಿಬಿಡತ್ತೆ ಗಾಡಿಯೆಲ್ಲ ಓಡಿಸೋದು ಅಂತ. ಬರ್ತಾ ಬರ್ತಾ ನೋಡ್ರಿ, ಇಲ್ಲಿ ನಮ್ಮ ಬಾಸ್ ಫ್ಯಾನು, ನಮ್ಮ ಡಿ ಬಾಸ್ ಫ್ಯಾನ್ ಬಂದುಬಿಟ್ಟು ಏನೋ ಹಾಕ್ಸಿದ್ರು. ಅವರು ನೀವು ನೋಡಿದ್ರೆ ಗೊತ್ತಾಗುತ್ತೆ ತಮಿಳ್ನಾಡೋರು. ಅಲ್ಲೂ ಕ್ರೇಜ್ ಇದೆಯಾ ಅಂತ ನಂಗೆ ಆಶ್ಚರ್ಯ ಆಯಿತು, ಇನ್ನೊಂದು ಕಡೆ ಖುಷಿ ಆಯಿತು. ಏನಂತ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅದು ಆ್ಯಕ್ಚುಲಿ ಕಾಣಿಸಿಲ್ಲ, ಬಟ್ ಫೋಟೋ ಹಿಡ್ದೆ. ಬದುಕೋದು ಕಲಿ ನಿಯತ್ತಾಗಿ ಯಮ ಕುಂತವನೇ ಶೆಡ್ಡಲ್ಲಿ, ನಿನಗಾಗಿ ಡಿ ಬಾಸ್ ಅಂತ ಇತ್ತು. ಇದರಲ್ಲಿ ರವಿಕುಮಾರ್ ಮಿಸ್ಸಸ್ಸು ಇಲ್ಲ, ಸಾರಿ, ಯಾಕಂದರೆ ಅವಳು ತುಂಬ ಬ್ಯುಸಿಯಾಗಿದ್ಲು. ಆನಂತರ ನಾವೆಲ್ಲರೂ ಫೋಟೋ ಎಲ್ಲ ತಗೊಂಡು, ಇದೆಲ್ಲ ನಾವು ಹೊರಡುವಾಗ ಮತ್ತು ಟ್ರಾವೆಲ್ ಮಾಡುವಾಗ ಇಟ್ಕೊಂಡಂಥ ಫೋಟೋಸು, ಅದನ್ನು ವಿಡಿಯೋ ಆಗಿ ಕನ್ವರ್ಟ್ ಮಾಡಿದ್ದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.